ನಮಸ್ಕಾರ ವೀಕ್ಷಕರೇ, ಯಾರ ಹತ್ರ ರೇಷನ್ಸ್ ಕಾರ್ಡ್ ಗಳಿದಾವ ನೋಡಿ, ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರನು ಕೂಡ ಹೇಳಿರುವಂತದ್ದು. ಸೊ ಹಾಗಾದ್ರೆ ಈ ಒಂದು ರಾಜ್ಯ ಸರ್ಕಾರ ಹೇಳಿರುವಂತಹ ಅಪ್ಡೇಟ್ ಆದ್ರೂ ಏನು? ಸೊ ಈ ಒಂದು ಕೆಲಸ ಅಂದ್ರೆ ಏನ್ ಮಾಡ್ಬೇಕು ನಾವು? ಈ ಒಂದು ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ಏನಾಗತ್ತೆ ಅನ್ನೋದಾದ್ರೆ, ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಯಾವ ಸ್ಕೀಮ್ಸ್ ಗಳು ಕೂಡ ಸಿಗೋದಿಲ್ಲ. ಅಂದ್ರೆ ಈಗ ಸಿಗ್ತಕ್ಕಂತಹ ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಅಕ್ಕಿ, ಉಳಿದಂತಹ 5 ಕೆಜಿ ಅಕ್ಕಿಯ ಬದಲಾಗಿ ಹಣ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಇಷ್ಟೇ ಅಲ್ಲ, ನಿಮಗೆ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ. ಕೊನೆಯದಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಹಾಗೆ ಪ್ರತಿಯೊಬ್ರು ಕೂಡ ಒಂದು ಕಡ್ಡಾಯವಾಗಿ ಕೆಲಸವನ್ನ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಇಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಕಡ್ಡಾಯವಾಗಿ ನೀವು ಈ ಒಂದು ಕೆಲಸ ಮಾಡ್ಲೇಬೇಕು. ಅದ್ರ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಹೊಂದಿರುವಂತವರು ಈಗ ಸರ್ಕಾರಕ್ಕೆ ಮೋಸ ಮಾಡ್ತಾ ಇರುವಂತದ್ದು. ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ ಇನ್ನೂ ನೀವು ಕೆಲಸ ಮಾಡ್ಬೇಕಾಗಿರುವಂತದ್ದು ಬಹಳಷ್ಟು ಇದೆ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ. ಈ ಒಂದು ರೇಷನ್ ಕಾರ್ಡ್ ಹೊಂದಿರುವಂತವ್ರು ನೋಡಿ, ಮನೆಯಲ್ಲಿರುವಂತಹ ಸದಸ್ಯರು ಕೂಡ ಇರ್ತಾರೆ. ಸಾಕಷ್ಟು ಒಂದೊಂದ್ ಕಡೆ ನಡೆದಿರ್ತವೆ ಘಟನೆಗಳು, ಇನ್ನೊಂದೊಂದ್ ಕಡೆ ನಡೆದಿರೋದಿಲ್ಲ. ಇಲ್ಲಿ ನಡೆದಿರುವಂತವ್ರಿಗೆ ಇದು ಡೆಫಿನೆಟ್ಲಿ ಗೊತ್ತಾಗೆ ಆಗತ್ತೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ನೀವು ಅಕ್ಕಿ ಪಡಿತಾ ಇದ್ರೆ, ಅಥವಾ ಅಕ್ಕಿಯ ಬದಲಾಗಿ ಹಣವನ್ನ ಕೂಡ ಪಡಿತಾ ಇದ್ರೆ, ಅದೇ ರೀತಿಯಾಗಿ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಇವರ ಹೆಸರಲ್ಲಿ ಇನ್ನೂ ಕೂಡ ನೀವು ಪಿಂಚಣಿ ಪಡೆಯೋದಾಗಿರ್ಲಿ, ಇನ್ನಿತರ ಸೌಲಭ್ಯಗಳನ್ನು ಪಡಿತಾ ಇದ್ರೆ, ಸೊ ಇದನ್ನ ಸರ್ಕಾರಕ್ಕೆ ವಿರುದ್ಧ ಅಂತ ಸರ್ಕಾರ ಹೇಳಿರುವಂತದ್ದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನೀವು ಈ ಒಂದು ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದಾಗಿರ್ಲಿ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ ಸರ್ಕಾರಕ್ಕೆ ಕ್ಲಿಯರಿಟಿ ಸಿಗುತ್ತೆ. ಅಪ್ಡೇಟ್ ಮಾಡಿಸ್ಕೊಂಡ್ರೆ ಇವ್ರು ಇದಾರಪ್ಪ, ಪಡ್ಕೊಳ್ತಾ ಇದ್ರೆ ಆಯ್ತು. ಇನ್ನು ಒಂದು ವೇಳೆ 7 ವರ್ಷದಿಂದ ಅಥವಾ 10 ವರ್ಷದಿಂದ, ಕಳೆದ 10 ವರ್ಷದಿಂದ ಯಾವುದೇ ಬದಲಾವಣೆಗಳನ್ನ ಮಾಡಿಲ್ಲ, ಆಧಾರ್ ಕಾರ್ಡ್ ಗಳಲ್ಲಿ ಚೇಂಜಸ್ ಮಾಡಿಲ್ಲ ಅಥವಾ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲಪ್ಪ ಅಂದ್ರೆ, ಸೊ ನಿಮ್ಮ ರೇಷನ್ ಕಾರ್ಡ್ ಗಳು ಇಲ್ಲಿರುವಂತಹ ಸದಸ್ಯರ ಒಂದು ಹೆಸರನ್ನ ತಾನಾಗಿನೇ ತೆಗೆದಾಕ್ತಾರೆ. ನೀವಾಗಿ ತೆಗೆದಾಕಿದ್ರೆ ಒಳ್ಳೇದು, ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಟೋಟಲಿ ರದ್ದಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಅಕ್ಕಿ ಪಡಿತಾ ಇದ್ರೆ, ಅಕ್ಕಿ ಹಣ ಪಡಿತಾ ಇದ್ರೆ, ಅದು ಕಾನೂನಿಗೆ ಮತ್ತೆ ಸರ್ಕಾರಕ್ಕೆ ವಿರುದ್ಧ ಅಂತ ಸರ್ಕಾರ ಹೇಳುತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರ ಹೇಳ್ತಾ ಇದೆ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಪ್ರತಿಯೊಬ್ಬರು ಕೂಡ ಆದಷ್ಟು ಯಾರು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ನೋಡಿ, ಸೊ ಪ್ರತಿಯೊಬ್ಬ ನಿಮ್ಮ ಮನೆಯಲ್ಲಿರುವಂತಹ ಸ್ನೇಹಿತರಿಗೆ, ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಸ್ನೇಹಿತರಿಗೆ, ಸೊ ನಿಮ್ಮ ಸಂಬಂಧಿಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ತಿಳಿಸಿ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇನ್ನು ಒಂದೇ ಮನೆಯಲ್ಲಿ ಇದ್ಕೊಂಡು 2 ರಿಂದ 3 ರೇಷನ್ಸ್ ಕಾರ್ಡ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ ನೋಡಿ, ಸೊ ಅವ್ರಿಗಂತೂ ಸರ್ಕಾರ ಬಹಳಷ್ಟು ಎಚ್ಚರಿಕೆ ಕೊಡ್ತಾ ಇರುವಂತದ್ದು. ಸೊ ಹೇಗೆ ಅಂದ್ರೆ, ಈಗ ಮನೆಯಲ್ಲಿ ಎಕ್ಸಾಂಪಲ್ ಸಮೇತ ತಿಳಿಸ್ತೀನಿ ನೋಡಿ. ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತೀರಿ, ನಿಮ್ಮ ಹಿರಿಯರು ಕೂಡ ಇರ್ತಾರೆ. ಸೊ ಅವ್ರದ್ದೊಂದು ಬೇರೆ ರೇಷನ್ ಕಾರ್ಡ್ ಇರುತ್ತೆ, ನಿಮ್ಮ ತಂದೆ ತಾಯಿ ಇರೋದು. ಇನ್ನು ಇಬ್ಬರು ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಸೊ ಅವ್ರದ್ದು ಬೇರೆ ರೇಷನ್ ಕಾರ್ಡ್, ಇವ್ರದ್ದು ಬೇರೆ ರೇಷನ್ ಕಾರ್ಡ್. ಸೊ ಟೋಟಲಿ 3 ರೇಷನ್ಸ್ ಕಾರ್ಡ್ ಗಳು ಆದ್ವು ಇಲ್ಲಿ. ಅಣ್ಣ ತಮ್ಮಂದಿರಡು, ಹಿರಿಯರದು ಒಂದು, ಟೋಟಲಿ 3 ರೇಷನ್ಸ್ ಕಾರ್ಡ್ ಗಳು ಆದ್ವು. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಹಣ ಸಿಗತ್ತೆ ಅಂದ್ರೆ, ರೇಷನ್ ಕಾರ್ಡ್ ಆಧಾರದ ಮೇಲೆ ಸಿಗತ್ತೆ. ಸೊ ಹೀಗಾಗಿ ನಿಮ್ಮ ಮನೆಯಲ್ಲಿ ರೇಷನ್ಸ್ ಕಾರ್ಡ್ ಗಳು 3 ಇದ್ರೆ 6,000 ತಿಂಗಳಿಗೆ ನೀವು ಪಡಿತಾ ಇದ್ರಿ ಅಂತ ಅರ್ಥ ಅಲ್ವಾ? ಸೊ ಅದಕ್ಕೋಸ್ಕರ ಸರ್ಕಾರ ಆ ರೀತಿ ಮಾಡೋದು ಕೂಡ ತಪ್ಪು. ನೀವು ಒಂದೇ ಮನೆಯಲ್ಲಿ ಇದ್ಕೊಂಡಿದ್ರೆ ನೀವು ಒಂದೇ ರೇಷನ್ ಕಾರ್ಡ್ ಗಳನ್ನ ಯೂಸ್ ಮಾಡಬೇಕು. ಒಂದೇ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಪ್ರತಿಯೊಬ್ಬರ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ. ಸೊ ಆದ್ರೂ ಸಹಿತ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ರಿ, ಒಂದೇ ಮನೆಯಲ್ಲಿ ಇದ್ಕೊಂಡು 2 ರಿಂದ 3 ರೇಷನ್ಸ್ ಕಾರ್ಡ್ ಗಳನ್ನ ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ನೀವು ಹೊಂಟಿದ್ರಿ. ಸೊ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಗಳು 3 ರೇಷನ್ ಕಾರ್ಡ್ ಗಳು ಟೋಟಲಿ ರದ್ದಾಗ್ತವೆ. ಸೊ ಹೀಗಾಗಿ ನೀವು ಪ್ರತಿಯೊಬ್ರು ಕೂಡ ಒಂದೇ ಒಂದು ರೇಷನ್ಸ್ ಕಾರ್ಡ್ ಗಳಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಇದು ಒಳ್ಳೇದು. ಇದು ಸರ್ಕಾರ ಇದಕ್ಕೆ ಒಪ್ಪತ್ತೆ. ಇನ್ನು ನಾವು ಬೇರೆ ಬೇರೆ ಮನೆಯಲ್ಲಿದ್ದೀವಿ, ಒಂದೇ ಏರಿಯಾದಲ್ಲಿದ್ದೀವಿ, ನಾವು ಒಂದೇ ಊರಿನಲ್ಲಿದ್ದೀವಿ ಅಥವಾ ಒಂದೇ ಏರಿಯಾದಲ್ಲಿದ್ದೀವಿ, ಬೇರೆ ಬೇರೆ ಮನೆಯಲ್ಲಿದ್ದೀವಿ, ನಮ್ಮ ಸಂಸಾರವನ್ನ ನಾವು ನಡೆಸ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ, ಇನ್ನು ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಬೇರೆ ಬೇರೆ ಮನೆಯಲ್ಲಿ ಇದ್ಕೊಂಡಿರ್ತೀರಿ, ನಿಮ್ಮ ರೇಷನ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇರತ್ತೆ, ಮತ್ತೆ ನಿಮ್ಮ ಸಂಸಾರವನ್ನ ನೀವೇ ನಡೆಸ್ತಾ ಇರ್ತೀರಿ. ಒಂದೇ ಮನೆಯಲ್ಲಿ ಇದ್ಕೊಂಡು ಎಲ್ಲರೂ ಕೂಡ ಕೂಡಿ ಬಾಳ್ತಾ ಇರೋದಿಲ್ಲ. ಸೊ ಹೀಗಾಗಿ ನಿಮ್ಮ ಬೇರೆ ಬೇರೆ ರೇಷನ್ಸ್ ಕಾರ್ಡ್ ಇರುವಂತದ್ದು ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾದ್ರೆ ಇದು ಸರ್ಕಾರಕ್ಕೆ ಮೋಸ ಮಾಡ್ದಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದಕ್ಕೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಈಗಾಗಲೇ ಕೊಟ್ಟಿರುವಂತದ್ದು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಆಗ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಆದ್ರೂ ಯಾರ್ಯಾರು ಇನ್ನೂ ಮಾಡಿಸ್ಕೊಂಡಿಲ್ಲ ನೋಡಿ, ಸೊ ಆದಷ್ಟು ಪೂರ್ತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗೋಕ್ಕಿಂತ ಮುಂಚೆ
ಸೊ ಒಂದೇ ರೇಷನ್ಸ್ ಕಾರ್ಡ್ ಗಳಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಅಪ್ಡೇಟ್ ಅನ್ನು ತಿಳಿಸ್ತಾ ಇದ್ದೀನಿ. ಸೊ ನೋಡಿ, ಸರ್ಕಾರ ಇಷ್ಟು ಅಪ್ಡೇಟ್ಸ್ ಅನ್ನ ತಿಳಿಸಿತ್ತು, ಕೊಟ್ಟಿತ್ತು ಅಪ್ಡೇಟ್ ಅನ್ನ ನಾನು ನಿಮ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಚ್ಚೋಣ. ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.